विकसित भारत संकल्प यात्रा में ದೇಶದ ಸಮಸ್ತ ಜನರ ಅಭಿವೃದ್ಧಿಯನ್ನು ಮೂಲ ಉದ್ದೇಶವಾಗಿಟ್ಟುಕೊಂಡು ಆಡಳಿತ ನಡೆಸುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರವು ಜನಪರವಾದ ಹಲವು ಯೋಜನೆಗಳನ್ನು ಜಾರಿಗೆಗೊಳಿಸಿ ಬಡವರ ಪರ ಸರ್ಕಾರವಾಗಿದೆ ಎಂದು ವಿಧಾನ ಪರಿಷತ್ ಶಾಸಕರಾದ ಪಿಎಚ್ ಪೂಜಾರ್ ಹೇಳಿದ್ದಾರೆ. ಅವರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಡವಳೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಆರ್ಥಿಕ ದುರ್ಬಲ ವರ್ಗಗಳಿಗೆ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ 10% ಮೀಸಲಾತಿ ನೀಡುತ್ತಿದೆ. ಪ್ರಧಾನಮಂತ್ರಿ ಸ್ವನಿಧಿಯಿಂದ ಬೀದಿ ಬದಿ ವ್ಯಾಪಾರಗಳಿಗೆ ಸುಲಭ ಸಣ್ಣ ಸಾಲ ಯೋಜನೆಯಲ್ಲಿ 54 ಲಕ್ಷಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ಸಾಲ ವಿತರಿಸಲಾಗಿದೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಿಂದ ಕೇಂದ್ರ ಸರ್ಕಾರ 13,000 ಕೋಟಿ ರೂಪಾಯಿ ಯೋಜನೆ ತಂದಿದ್ದು, ಆಹಾರ ಭದ್ರತೆಯಲ್ಲಿ ಅನ್ನ ಯೋಜನಾ ಅಡಿಯಲ್ಲಿ 1.424 ಲಕ್ಷ ಮೆಟ್ರಿಕ್ ಟನ್ ಉಚಿತ ಆಹಾರ ಧಾನ್ಯಗಳು ವಿತರಿಸಲಾಗಿದೆ ಎಂದರು. ಕ್ಷೇತ್ರದ ಶಾಸಕರು ಹಾಗೂ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಿದ್ದು ಸವದಿ ಅವರು ಮಾತನಾಡಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮುಖಾಂತರ 49.5 ಕೋಟಿ ರೈತರು ನೋಂದಾಯಿಸಿಕೊಂಡಿದ್ದಾರೆ. 4.9 ಕೋಟಿ ಹೆಚ್ಚು ಅರ್ಜಿದಾರರು ಕಳೆದ 7 ವರ್ಷಗಳಲ್ಲಿ 1.45 ಲಕ್ಷ ಕೋಟಿ ರೂಪಾಯಿಗಳು ಹೆಚ್ಚು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದು ಅವರು ಅಲ್ಪಸಂಖ್ಯಾತ ಮುಸ್ಲಿಂ ಹೆಣ್ಣು ಮಗಳಿಗೆ ಕಾನೂನುಗಳ ಸಬಲೀಕರಣ, ತ್ರಿವಳಿ ತಲಾಖ್, ಅಪರಾಧೀಕರಣ, ಘನತೆ ಮತ್ತು ಭದ್ರತೆಯನ್ನು ಖಾತರಿಪಡಿಸಿದ್ದಾರೆ. ಇದರಿಂದ ತ್ರಿವಳಿ ತಲಾಖ್ ಪ್ರಕರಣಗಳಲ್ಲಿ ಗಣನೀಯ ಇಳಿಕೆ ಕಂಡಿದ್ದು, ಇದು ಮೋದಿಜಿ ಸರ್ಕಾರದ ಗ್ಯಾರಂಟಿಗಳಾಗಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿಸಿಕೊಂಡರು. ಯೋಜನೆಗಳ ಬಗ್ಗೆ ಎಲ್ಇಡಿ ಮೂಲಕ ವಿಡಿಯೋ ಪ್ರದರ್ಶನ ಮಾಡಿ ಜಾಗೃತಿ ಮೂಡಿಸಲಾಯಿತು. ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಶಶಿಕುಮಾರ್ ಅವಟೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪ್ರಭಾವತಿ ಶಿವಪುರ, ಉಪಾಧ್ಯಕ್ಷರಾದ ಶ್ರೀಮತಿ ಯಲ್ಲವ್ವ ಅಕ್ಕಿನವರ್, ಬಿಜೆಪಿ ಸದಸ್ಯರಾದ ಸಂಗಣ್ಣವರ್, ಗ್ರಾಮ ಪಂಚಾಯತ್ ಪಿಡಿಒ ಸಿದ್ದರಾಮೇಶ್ವರ್, ಕುಂದರಗಿ ಮಠ ಹಿರಿಯರಾದ ಶ್ರೀಶೈಲಗೌಡ ಪಾಟೀಲ್, ಮಹಾಲಿಂಗಪ್ಪ ಪಟ್ಟಣಶೆಟ್ಟಿ ಸೇರಿದಂತೆ ಇತರ ಪ್ರಮುಖ ಉಪಸ್ಥಿತರಿದ್ದರು. ಅಡಿಗೆ ಮಾಡ್ಬೇಕಲ್ಲ, ಒಲೆ ಒರ್ಸಕ್ ಬೇಕಲ್ಲ, ಗುಡ್ಡನ್ನು ಸ್ವಚ್ಛ ಆಗ್ತಾ ಇದ್ದು. ಇವತ್ತು ಯಾವ ಗುಡ್ಡೂ ಇಲ್ಲ. ಅಷ್ಟೇ ಅಲ್ಲ, ಜೀಲಿ ಕಡಿ ಹೊಲಸು ಕೆಟ್ಟ ನಾರ್ತಿತ್ತಾಗೆ ಜೀಲಿ ಕಡಿಗೆ ಎಲ್ಲರ ಮನೆಗೆ ಜೀಲಿ ಕಟ್ಟಿಗೆ ಏನು ನಾವು ಹಚ್ತಾ ಇದ್ದೀವಿ. ಅದರಿಂದನೇ ಅಡಿಗೆ ನಾವು ಆ ಅಡಿಗೆನೂ ಅಷ್ಟೇ ಅಪವಿತ್ರ ಆಗುವಂತಹದ್ದು. ಆ ಪರಿಸರ ಕೂಡ ಆ ಗುಡ್ಡ ಅವೆಲ್ಲ ನಾಶವಾಗಿ ಆಹಾರ ಸಲಹೆ ನಾವು ಸ್ವಾವಲಂಬಿ ಆಗುವಂಥದ್ದು ದೂರಿನ ಮಾತು. ಅನೇಕ ರೋಗ ರುಜಿನಗಳಿಗೆ ನಮ್ಮ ತಾಯಂದಿರು ತುತ್ತಾಗ್ತಾ ಇದೆ.